ಇದು ಹೋಟೆಲು ನಾನೇ ನಡೆಸ್ತಾ ಇದ್ದೀನಿ ಸರ್. ಸರ್ ಇವಾಗ ನನಗೆ 60 ವರ್ಷ ಆಗಿದೆ ಸರ್. ಸರ್ ನಾವು 3:30 ಬರ್ತೀವಿ ಸರ್. ಎಲ್ಲ ಹೆಂಗಿದ್ರಿ ದಾನಿಕ್ಲನ್ ನಮಸ್ಕಾರ. ಇವಾಗ ಗಂಟೆ ಎಷ್ಟು ಗೊತ್ತಾ? 5:45. ಇನ್ನೇನು ಬೆಳಿಗ್ಗೆ ಆಗ್ತಾನೇ ಇದೆ. ಲೇಟ್ ಆಗಿಬಿಡ್ತು, ಎದ್ದಿದ್ದು ಲೇಟು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾನಿವತ್ತೊಂದು ಕಡೆ ಕರ್ಕೊಂಬಂದಿದ್ದೀನಿ ನಿಮ್ಮನ್ನು. ಇದು ತಿಂಡಿ ಸ್ಪಾಟು ಬೆಳಿಗ್ಗೆ 3 ಗಂಟೆಗೆ ಓಪನ್ ಮಾಡ್ತಾರೆ. ಬಿಸಿ ಬಿಸಿ ದೋಸೆ, ಇಡ್ಲಿ, ವಡೆ, ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇರುತ್ತೆ. 6:30ಗೆಲ್ಲ ಕ್ಲೋಸಿಂಗು. ಆ್ಯಕ್ಚುಲಿ ನಾನು ಒಂದು ರೀತಿ ಹೇಳ್ಬೇಕಂದ್ರೆ ಕ್ಲೋಸಿಂಗ್ ಟೈಮಿಗೆ ಬಂದುಬಿಟ್ಟೆ ಅನಿಸುತ್ತೆ. 3:30ಗೆ ಬಿಸಿ ಬಿಸಿ ಇಡ್ಲಿ ದೋಸೆ ತಿನ್ನುವಂತಹ ಒಂದು ಸ್ಮಾಲ್ ಬಂಡಿ, ಒಂದು ಆಟೋದಲ್ಲಿ ತಿಂಡಿ ಮಾಡ್ತಿದ್ದಾರೆ. ಅವ್ರ ಅಮ್ಮನೇ ಮಾಡ್ತಾ ಇರೋದು. ಬನ್ನಿ, ಅಲ್ಲಿ ಏನೇನು ತಿಂಡಿ ಇದೆ, ಏನೇನು ಸ್ಪೆಷಲು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸರ್ ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಮ್ಮದು ಪಡ್ಡು ಸೆಂಟರ್ ಅಂತ ಒಂದು ಚಿಕ್ಕ ಹೋಟೆಲ್ ಹಾಕ್ಕೊಂಡಿದ್ದೀವಿ. ಅದು ಬೆಳಗ್ಗೆ 3:45ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ 7:30 ಕ್ಲೋಸ್ ಮಾಡಿಬಿಡ್ತೀವಿ. ಸರ್ ಇದು ಹೋಟೆಲು ನಾನೇ ನಡೆಸ್ತಾ ಇದ್ದೀನಿ ಸರ್. ನಮಗೆ ಹುಡುಗರು ಒಂದು 4 ಜನ. ನಾವು 3:30ಗೆ ಬರ್ತೀವಿ ಸರ್. 3:45 ಆಗುತ್ತೆ ಎಲ್ಲ ಜೋಡಿಸ್ಕೊಳೋಷ್ಟೊತ್ತಿಗೆ ರೆಡಿ ಮಾಡೋಕ್ಕೆ. ಅಂಗಡಿ ಓಪನ್ 3:45 ಮಾಡ್ತೀವಿ. ಆವಾಗ ಕಸ್ಟಮರ್ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಈಗ ಈ ಹೋಟೆಲು ನಾನೇ ನಡೆಸ್ತೀನಿ. ನಾನು ನಮ್ಮ ಮಗ ಇಬ್ಬರು. ನಮ್ಮ ಮಗ ಬೇರೆ ಕಡೆ ಹಾಕಿದ್ದಾರೆ. ಮಕ್ಕಳು ಮುಂದೆ 3 ಜನ ನಮ್ಮ ಜೊತೆಗಿದ್ದಾರೆ. ಅಡುಗೆ ಮಾಡೋದು, ಪಾರ್ಸಲ್ ಕಟ್ಟೋದು, ಆ ಥರ ಎಲ್ಲ ನಾವೇ ನಡೆಸ್ತೀವಿ ಸರ್. ಒಂದು 7:30 ಕ್ಲೋಸ್ ಮಾಡ್ತೀವಿ ಸರ್. ಇವಾಗ ನನಗೆ 60 ವರ್ಷ ಆಗಿದೆ ಸರ್ ಏಜ್. ಈಗ ನಾನು ಬೆಳಗ್ಗೆ ಇವ್ರ ಜೊತೆಗೆ ಎದ್ದೊಳ್ತೀನಿ, ಜೊತೆಯಲ್ಲೇ ಬರ್ತೀನಿ. ಇಲ್ಲಿ ಚಟ್ನಿ ಎಲ್ಲ ಕಟ್ಟೋದು, ಕ್ಯಾಶು ಲೆಕ್ಕ ಮಾಡಿಕೊಡೋದು, ತೊಗೊಳೋದು ಎಲ್ಲ ನಾವೇ ಮಾಡ್ತೀವಿ ಸರ್. ಇದು ಕ್ಲೋಸ್ ಆಗಿದ ನಂತರ ಮನೆಗೆ ಹೋಗ್ತೀವಿ. ಮನೇಲಿ ಒಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದನ್ನು ಮಾಡ್ತೀವಿ. ಒಂದು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಹಂಗಾಗಿ ನಾವು ಇವಾಗ 3 ವರ್ಷ ಆಯಿತು ಸರ್ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿ. ಕಸ್ಟಮರ್ ಎಲ್ಲ ಟೇಸ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೊಂದು ಭಾಳ ಖುಷಿ ಆಯಿತು ನಮಗೆ. ಹಂಗಾಗಿ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅವ್ರಿಗೆ ಟೇಸ್ಟು. ನೈಟ್ ಟೈಮಲ್ಲಿ ಆಫೀಸಿಂದ ಬರ್ತಾರೆ, ಟೇಸ್ಟ್ ಚೆನ್ನಾಗಿದೆ ಅಂದರೆ ಅವರು ಒಂದು ಇಡ್ಲಿ ತಿನ್ನೋದು 2 ಇಡ್ಲಿ ತಿಂತಾರೆ. ಅದು ಇನ್ನೂ ಖುಷಿ ಆಯಿತು ನಮಗೆ. ಹಂಗಾಗಿ ನಾವು ಈ ಥರ ನಡೆಸ್ತಾನೆ ಇದ್ದೀವಿ ಸರ್ ಸದ್ಯಕ್ಕೆ. ಸರ್ ಬೆಳಗ್ಗೆ ಇವಾಗ ನಾವು 3:45 ಸ್ಟಾರ್ಟ್ ಮಾಡ್ತೀವಲ್ವ ಸರ್. ಆವಾಗ ಏನು ಮಾಡ್ತಾರೆ, ಕೆಲವರು ಬೈಕಲ್ಲಿ ಬರ್ತಾರೆ, ಕೆಲವರು ಕಾರಲ್ಲಿ ಬರ್ತಾರೆ, ಕೆಲವರು ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಎಲ್ಲ ಬಂದು ಸ್ವಲ್ಪ ಅವರು ನಾಷ್ಟ ಮಾಡಿ ಟೇಸ್ಟ್ ಮಾಡಿ ಮತ್ತು ಪಾರ್ಸಲು ಕೊಡಿ ಅಂತ ತೊಗೊಂಡೋಗ್ತಾರೆ ಸರ್. ತಿಂಗಳು ಫಸ್ಟಲ್ಲಿ ಸ್ವಲ್ಪ ಜನ ಚೆನ್ನಾಗೇ ಇರ್ತಾರೆ. ಆಮೇಲೆ ಹೋಗ್ತಾ ಒಂದು 15 ಮೇಲೆ ಸ್ವಲ್ಪ ಡೌನ್ ಆಗ್ತಾರೆ. ಸಂಡೇ ಒಂದು ದಿವಸ ಸ್ವಲ್ಪ ಕಡಿಮೆನೇ ಇರ್ತಾರೆ ಜನ. ಯಾಕೆಂದರೆ ಕೆಲವರು ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಹಂಗಾಗಿ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ. ಇಲ್ಲೇ ಆ ಥರದಲ್ಲಿರೋರು ಬರ್ತಾರೆ, ಎಲ್ಲರ ಪಾರ್ಸಲ್ ತೊಗೊಂಡೋಗೋರು. ನಮಗೆ ಪಾರ್ಸಲ್ ಬೇಕು ಅಂದರೆ ನೈಟೇ ಹೇಳ್ಬಿಡ್ತಾರೆ. ಹಂಗಾಗಿ ನಾವು ಬೆಳಗ್ಗೆ ಒಂದು ಸ್ವಲ್ಪ ಚಟ್ನಿ ಗಿಟ್ಟಿ ಜಾಸ್ತಿ ಮಾಡ್ಕೊಂಬರ್ತೀವಿ ಸರ್. ನಾವು ಬೆಳಗ್ಗೆ ಹೊತ್ತು ನಾಷ್ಟ ಬಂದು ಬರೀ ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತು ಸರ್. ಒಂದಿನ ಖಾರ ಪೊಂಗಲ್ ಇರುತ್ತೆ, ಬಿಸಿಬೇಳೆ ಬಾತ್ ಇರುತ್ತೆ, ಚಿತ್ರಾನ್ನ ಇರುತ್ತೆ. ರೈಸ್ ಬಾತ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಬಂದು ನಾವು ವಾರದಲ್ಲಿ ಸೋಮವಾರ ಟೊಮೆಟೊ ಬಾತು, ಮಂಗಳವಾರ ಪುದೀನ ರೈಸು, ಮೆಂತ್ಯ ಬಾತು ಬುಧವಾರ, ಗುರುವಾರ ಬಂದು ಪಲಾವ್ ಇರುತ್ತೆ, ಶುಕ್ರವಾರ ಶನಿವಾರ ಮೊಸರು ಪಲಾವ್ ಕಂಟಿನ್ಯೂ, ಮತ್ತು ಭಾನುವಾರ ಅದೇ ಥರ ಮತ್ತು ರೈಸು. ದೋಸೆ ಬಂದು ಬಟರ್ ಮಸಾಲ 60 ರೂಪಾಯಿ ಸರ್, ಮೈಸೂರು ಮಸಾಲ 70 ಸರ್, ಮತ್ತು ನಾರ್ಮಲ್ ದೋಸೆ 50, ಪ್ಲೈನ್ ದೋಸೆ 30 ಆ ಥರ ಇರುತ್ತೆ ಸರ್. ತಟ್ಟೆ ಇಡ್ಲಿ 20 ರೂಪಾಯಿ ಒಂದು, 4 ಚಿಕ್ಕ ಇಡ್ಲಿ ಬಂದು 40 ರೂಪಾಯಿ ಸರ್. 1 ಪ್ಲೇಟ್ ಪೂರಿ 40 ರೂಪಾಯಿ ಸರ್. ಹಾಫ್ ರೈಸು ಮಾಮೂಲಿ ರೈಸು 40 ರೂಪಾಯಿ. ಬಿಸಿಬೇಳೆಬಾತು ಖಾರ ಪೊಂಗಲು ಫುಲ್ 40, ಹಾಫ್ 30 ಇರುತ್ತೆ ಸರ್ ಯಾವಾಗಲೂ. ಬರೀ ಮಶ್ರೂಮ್ ಪಲಾವ್ ಮಾಡಿದಾಗ ಮಾತ್ರ ಫುಲ್ ರೈಸ್ 70, ಹಾಫು ರೈಸು 40 ಆ ಥರ ಮಾಡ್ತೀವಿ. ಒಂದೇನು ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ಬಂದಿದ್ದೇ ಲೇಟ್ ಆಯ್ತಾ. ಇಷ್ಟು ಬೆಳಗ್ಗೆ ಆದಮೇಲೆ ಇದನ್ನು ತಿನ್ನೋದೇ ಅಲ್ಲ. ಇನ್ನೂ 3:30ಗೆ ಓಪನ್ ಅಂದರೆ 5:30ಗೆಲ್ಲ ಈಗ ಬೆಳಕು ಹರಿಯೋಕ್ಕೆ ಶುರುವಾಗ್ಬಿಡುತ್ತೆ. 5:30 ಒಳಗೆ ಮುಗಿಸ್ಬಿಡ್ಬೇಕು ನೀವು ತಿನ್ನೋದನ್ನು. ಆಗಲೇ ಅದು ಮಜಾ. ಯಾಕಂದರೆ ನಿಮ್ಗೆ 5:30ಗೆ ಆ ಚಳಿಗೆ ಬಿಸಿ ತಿಂಡಿ ತಿನ್ನೋದೊಂದು ಮಜಾ. ಓಕೆ, ಜಾಸ್ತಿ ಕತೆ ಹೇಳಿದೆ
ತಿನ್ನೋಕೆ ಶುರು ಮಾಡ್ತೀನಿ. ನೋಡೋಣ ಹೆಂಗಿದೆ. ಫಸ್ಟು ನಾನು ಇಲ್ಲಿ ತಗೊಂಡಿದ್ದು ಇಡ್ಲಿ ಮತ್ತು ವಡೆ. ಫಸ್ಟ್ ಇಡ್ಲಿ ವಡೆ ಟೇಸ್ಟ್ ಮಾಡಿಬಿಟ್ಟು ಅದು ಹೆಂಗಿದೆ ನೋಡೋಣ. ಯಾಕಂದರೆ ಈ ವೆದರಿಗೆ ಇಡ್ಲಿ ವಡೆ ತಿನ್ನೋದೇ ಮಜಾ. ಈ ಇಡ್ಲಿ ವಡೆಗೆ 2 ಥರ ಚಟ್ನಿ ಕೊಡ್ತಾರೆ. ಒಂದು ಕಾಯಿ ಚಟ್ನಿ, ಇನ್ನೊಂದು ಟೊಮೊಟೊ ಎಲ್ಲ ಹಾಕಿರುವಂತಹ ಒಂದು ಚಟ್ನಿ. ಸೊ ಫಸ್ಟು ನಾವು ಕಾಯಿ ಚಟ್ನಿ ಮಾಮೂಲು ತಿನ್ನೋದ್ರಿಂದ ಟೊಮೊಟೊ ಚಟ್ನಿ ಜೊತೆಗೆ ಒಂದು ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ. ಆ್ಯಕ್ಚುಲಿ ಚಟ್ನಿನೂ ಈ ಇಡ್ಲಿನೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮ್ಗೆ ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ, ಈ ಇಡ್ಲಿನೇ ಹೆಂಗಿದೆ ನೋಡಿ, ಫುಲ್ಲು ಸ್ಮೂತಾಗಿ ಸಕ್ಕದಾಗಿ ಕೊಟ್ಟಿದ್ದಾರೆ ಆಯಿತಾ. ಆ ಇಡ್ಲಿಗೆ ಕೊಟ್ಟಿರೋದು ಒಂದು ಟೊಮೊಟೊ ಚಟ್ನಿ. ನಿಮ್ಮ ಟೊಮೊಟೊ ಚಟ್ನಿ ಒಂದು ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತೆ, ಲೈಟ್ ಹುಳಿ ಫ್ಲೇವರ್ ಬರುತ್ತೆ. ಆಮೇಲೆ ಸ್ವಲ್ಪ ಖಾರ ಫ್ಲೇವರು ಇದೆ. ಆ ಹುಳಿ ಮತ್ತು ಖಾರ ಫ್ಲೇವರ್ ಮಿಕ್ಸಾಗಿ ಏನು ಟೇಸ್ಟ್ ಕೊಡ್ತಿದೆ ಗೊತ್ತಾ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ನಾನು ಹೇಳಲೇಬೇಕು, ರಿಪೀಟ್ ಅಂತ ಹೇಳಿದ್ರು ನೀವು ಬೇಜಾರಿಲ್ಲ, ಹೇಳಲೇಬೇಕು, ಈ ವೆದರ್ಗೆ ಆ ಖಾರ ಹುಳಿ ತಿಂದ್ರಲ್ಲಿ ಏನೋ ಸಖತ್ ಮಜಾ ಕೊಡ್ತಾಯಿದೆ ಆಯಿತಾ. ಸೂಪರಾಗಿದೆ, ಹೈಲಿ ರೆಕಮೆಂಡೆಡ್ ಇದು ಇಡ್ಲಿ ಮಾತ್ರ. ಸೊ ಟೋಟಲಿ ಇಡ್ಲಿನೂ ಸೂಪರಾಗಿದೆ. ಕೊಟ್ಟಿರೋ 2 ಚಟ್ನಿನೂ ಅದಕ್ಕೆ ಒಳ್ಳೆ ಮ್ಯಾಚ್ ಆಗುತ್ತೆ. ಆಮೇಲೆ ಕೊಟ್ಟಿರೋದು ಒಂದು ಒಳ್ಳೆಯ ಉದ್ದಿನ ವಡೆ. ಚೆನ್ನಾಗಿದೆ, ಉದ್ದಿನ ವಡೆನೂ ಚೆನ್ನಾಗಿದೆ. ತುಂಬ ಗರಿ ಆದ ಉದ್ದಿನ ವಡೆ. ನಿಮಗೆ ನಾನು ಇಷ್ಟೊತ್ತು ಆಯ್ತಾ ತಗೊಂಡು ಚಟ್ನಿ ಆಲ್ರೆಡಿ ನಾನು ವಡೆಯಲ್ಲಿ ಮಿಕ್ಸ್ ಆದರೂ ನಿಮ್ಗೆ ಅದು ಮೃದು ಬರಲಿಲ್ಲ, ಇನ್ನೂ ಅದೇ ಗರಿ ಹಾಗೆ ಇದೆ. ಆಮೇಲೆ ಇನ್ನೊಂದು ಗೊತ್ತಾ, ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ, ಲೈಟು ತುಂತುರು ಮಳೆ ಬೀಳ್ತಾ ಇದೆ ಇವಾಗ ಆಯಿತಾ. ಎಕ್ಸಾಕ್ಟಾಗಿ ನಾನು ಇವಾಗ ಈ ಟೈಮಲ್ಲಿ ಲೈಟ್ ಮಳೆ ಆಯಿತಾ. ಆ ಮಳೆಗೂ ಇಲ್ಲಿ ಕೊಡ್ತಿರೋ ಬಿಸಿ ವಡೆಗೂ ನಾನು ಟೇಸ್ಟ್ ಹೇಳೋದಲ್ಲ, ನೀವು ನೋಡ್ತಾ ಇದ್ದೀರಲ್ಲ ವೀಡಿಯೋ, ಕುತ್ಕೊಂಡು ಆಲೋಚನೆ ಮಾಡಿ ಹೆಂಗಿರ್ಬೋದು. ಆ ಸುಮ್ಮನೆಗೆ ಮಳೆ, ಲೈಟು ಹನಿ, ಆ ಹನಿಯಲ್ಲಿ ಬಿಸಿ ಇಡ್ಲಿ, ಗರಿ ವಡೆ, ಅದಕ್ಕೆ ಕೊಟ್ಟಿರುವಂತಹ ಒಂದು ಸ್ಮೂತಾಗಿ ಖಾರವಾಗಿರುವಂತಹ ಒಂದು ಚಟ್ನಿ, ಇದೆಲ್ಲ ಸೇರಿ ಈ ವಾತಾವರಣದಲ್ಲಿ ಈ ಇಡ್ಲಿ ಹೆಂಗಿರುತ್ತಂತ ಕುತ್ಕೊಂಡು ಇಮ್ಯಾಜಿನ್ ಮಾಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೌದು ಮಾರ, ಸಕ್ಕತ್ತಾಗಿರ್ತದೆ, ನಾವು ಹೋಗಲೇಬೇಕಂತ. ಯಾಕಂದರೆ ಬೆಳಗ್ಗೆ 3:00 ಓಪನ್ ಮಾಡುವಂತಹ ಒಂದು ಕ್ಯಾಂಟೀನ್ ಇದು. ಸೂಪರಾಗಿದೆ ತಿಂಡಿ. ಇಡ್ಲಿ ಮಾತ್ರ, ಇಡ್ಲಿ ತುಂಬಾ ಇಷ್ಟ ಆಯಿತು, ವಡೆನೂ ತುಂಬ ಇಷ್ಟ ಆಯಿತು. ಇದಾದಮೇಲೆ ಇವಾಗ ತಗೊಂಡಿರೋ ಇನ್ನೊಂದು ಯಾವುದು ಗೊತ್ತಾ, ಬಿಸಿ ಆಗಿರುವಂತಹ ಬೆಣ್ಣೆ ಪ್ಲೈನ್ ದೋಸೆ. ಇದಕ್ಕೆ ಯಾವುದೇ ರೀತಿ ಪ್ಲೈನ್ ದೋಸೆಯಲ್ಲಿ ನಿಮಗೆ ಬೆಳಗ್ಗೆ ತಿಂತೀರಾ ಹೆಂಗಪ್ಪ ಇರುತ್ತೆ ಅಂತ ಅಂದ್ಕೊಳ್ಳೋದೇ ಬೇಡ. ಯಾವುದೇ ರೀತಿ ಓವರ್ ಚಟ್ನಿ, ಓವರ್ ಮಸಾಲ ಏನೂ ಹಾಕಲ್ಲ. ಪ್ಯೂರ್ ನಂದಿನಿ ಬೆಣ್ಣೆ ಹಾಕಿಬಿಟ್ಟು ಕೊಡ್ತಾರೆ ಪ್ಲೈನ್ ದೋಸೆಗಾದರೆ. ಬಿಸಿ ದೋಸೆ ಆ ಬೆಣ್ಣೆ ಹಾಕಿದಾಗ ಗಮ್ಮ ಅಂತ ಇತ್ತು, ಪ್ಯೂರ್ ಬೆಣ್ಣೆ. ಸೊ ಅದ್ರ ಜೊತೆಗೆ 2 ಥರ ಚಟ್ನಿ ಮಾಮೂಲು ಅದೇ ಕೊಟ್ಟಿದ್ದಾರೆ, ಕೆಂಪು ಚಟ್ನಿ. ನಾನು ಆಗಲೇ ಹೇಳಿದೆ, ಕಾಯಿ ಚಟ್ನಿಗಿಂತ ನಂಗೆ ಕೆಂಪು ಚಟ್ನಿನೇ ಸಿಕ್ಕಾಬಿಡ ಇಷ್ಟ ಆಯ್ತು ಅಂತ. ಹಾಂ, ಆಬಿಡ ಟೇಸ್ಟ್ ಒಂದು ಹೇಳ್ತಾರೆ ಗೊತ್ತಾ, ಯಾವ್ಯಾವ ಟೈಮಿಗೆ ಏನೇನು ತಿನ್ನಬೇಕು, ಏನೇನು ಕುಡಿಬೇಕು ಅದನ್ನೇ ಮಾಡಬೇಕು ಅಂತ. ಆ್ಯಕ್ಚುಲಿ ಹೆಂಗೆ ಹೇಳಿ, ಜೋರು ಬಾರಿಕೆ ಆದಾಗ ನಾವು ನೀರು ಕುಡಿತೀವಿ, ಬಿಸಿಲುಗಾಲದಲ್ಲಿ ನೀರು ಇಷ್ಟಪಡ್ತೀವಿ, ಮಳೆ ಬಂದಾಗ ಐಸ್ ಕ್ರೀಮು ಇಷ್ಟಪಡೋದಿದೆ ಮಳೆ ಜೊತೆ ತಿನ್ನೋಕ್ಕೆ. ಹಾಗೆ ಈ ಒಂದು ವೆದರ್ ಇದೆ ಅಲ್ಲ, ಈಗ ಆಗ್ತಿರೋ ವೆದರ್, ಬೆಳಿಗ್ಗೆ ಚಳಿಗೆ ಆಮೇಲೆ ಲೈಟಾಗಿ ಬೀಳ್ತಿರುವ ಮಳೆ ಹನಿ, ಅದಕ್ಕೆ ಈ ದೋಸೆ ಅಂಬಟ್ ಕಾಂಬಿನೇಷನ್ ಆಯಿತಾ. ನೀವು ಮಿಸ್ ಇಲ್ಲದೆ ಬಂದು ನೋಡಿ, ಆಮೇಲೆ ನೀವೇ ಹೇಳ್ತೀರಿ ಹ್ಞೂ ಮಾರ ಏನು ಅಂತ. ಆ್ಯಕ್ಚುಲಿ ಇದಕ್ಕೆ ನಾವು ಮಾಮೂಲು ಟೈಮ್ನಲ್ಲಿ ಇದೇ ದೋಸೆ ನಂಗೆ ಕೊಟ್ಟರೆ ಮೋಸ್ಟ್ಲಿ 10ರಲ್ಲಿ ನಾನು 8 ಕೊಡ್ತಿದ್ರೆ, ಈ ವೆದರಿಗೆ ಇದು ಇನ್ನೂ ಸ್ವಲ್ಪ ಏನು ಹೇಳ್ತಾರೆ ಹೈಲೈಟ್ ಆಗ್ತಿದೆ. 10ರಲ್ಲಿ 9 ಮಾರ್ಕ್ ಕೊಡೋಷ್ಟು ಸೂಪರ್ ಅನಿಸ್ತಾ ಇದೆ. ಆಮೇಲೆ ದೋಸೆ ವಿಚಾರಕ್ಕೆ ಬಂದರೂ ಅಷ್ಟೇ, ಸ್ಮೂತಾಗಿರೋ ದೋಸೆ, ಹಾಕಿರೋ ಬೆಣ್ಣೆ. ನೀವು ಅದಕ್ಕೆ ಬೇರೆ ಏನೂ ಬೇಡ ಅಂದರೆ ಅವರು ಪ್ಲೈನ್ ದೋಸೆ ಕೊಡ್ತಾರೆ, ಬರೀ ಬೆಣ್ಣೆ ಹಾಕಿ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಆಮೇಲೆ ಬೆಣ್ಣೆ ಜೊತೆಗೆ ಆ ಕೆಂಪು ಚಟ್ನಿ ಇದೆ ಅಲ್ಲ, ಎಂಥ ಕಾಂಬಿನೇಷನ್ ಗೊತ್ತಾ. ಅಪ್ಪ, ದೋಸೆ ಸೂಪರಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಷ್ಟೆಲ್ಲ ತಿನ್ನಲ್ಲ. ಯಾಕಂದರೆ ನೀವೇ ನೋಡಿದ್ರಿ, ಇಡ್ಲಿ ಆಯಿತು, ವಡೆ ಆಯಿತು, ಬೆಣ್ಣೆ ಹಾಕಿರೋಂಥ ದೋಸೆ ಆಯಿತು, ಈಗ ಪೊಂಗಲ್ಲು. ಈ ವೆದರ್ ತಿಂತಾನೇ ಇರೋಣ ಅನಿಸುತ್ತೆ. ನಿಮಗೆ ಗೊತ್ತು, ಚಳಿ ತುಂಬ ಇದ್ದರೆ ತಿಂತಾನೇ ಇರೋಣ ಅನಿಸುತ್ತಲ್ವಾ. ಹಂಗೆ ಪೊಂಗಲಿಗೆ ಆ್ಯಕ್ಚುಲಿ ಚಟ್ನಿ ಕೊಡ್ತಾರೆ. ನಾನು ಚಟ್ನಿ ಹಾಕ್ಕೊಳ್ಳಿಲ್ಲ, ನನಗೆ ಚಟ್ನಿ ಅಷ್ಟು ಪೊಂಗಲಿಗೆ ನಾನು ಪ್ರಿಫರ್ ಮಾಡಲ್ಲ. ಪೊಂಗಲ್ ಹೆಂಗಿದೆ ನೋಡೋಣ. ಸೊ ಸಿಕ್ಕಾಬಟ್ಟೆ ತಿಕ್ಕಾಗಿ ಕೊಟ್ಟಿದ್ದಾರೆ ಪೊಂಗಲ್ಲು. ಏನು ನೀರಾಗಿರಲ್ಲ, ಕೆಲವು ಕಡೆ ತುಂಬ ನೀರಿರುತ್ತೆ, ಬಟ್ ಇಲ್ಲಿ ತುಂಬ ತಿಕ್ಕಾಗಿದೆ.
ಚೆನ್ನಾಗಿದೆ. ಆಮೇಲೆ ಒಂದಿಷ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು ಎಲ್ಲ ಹಾಕ್ಕೊಡ್ತಾರೆ. ಇನ್ನು ಚಟ್ನಿ ಹಾಕ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ತುಂಬ ಜನ ಚಟ್ನಿ ಹಾಕ್ಕೊಂಡು ಇಷ್ಟಪಡ್ತಾರೆ, ಬಟ್ ಅಷ್ಟೇ ನಾನು ಇಷ್ಟಪಟ್ಟಿಲ್ಲ. ಕೊತ್ತಂಬರಿ ಸೊಪ್ಪು ಆಮೇಲೆ ಆ ಕಾಳುಮೆಣಸೆಲ್ಲ ಬಾಯಿಗೆ ಹಾಗೆ ಸಿಗುತ್ತೆ. ಸೊ ನಿಮಗೆ ಆ ಕಾಳುಮೆಣಸು ಮತ್ತು ಪೊಂಗಲ್ ಇದೆ ಅಲ್ಲ, ಪೊಂಗಲ್ ನಾವು ಕಾಳುಮೆಣಸು ಒಟ್ಟಿಗೆ ತಿನ್ನೋದೇ ಮಜಾ. ಒಂಥರ ನಿಮಗೆ ಖಾರ ಖಾರ ಫ್ಲೇವರ್ ಬರುತ್ತಾ, ಬಾಂಬಾಡ್ ಆಗುತ್ತೆ. ಟೋಟಲಿ ಹೇಳ್ತಿದ್ದೀನಿ, ಬೆಳಿಗ್ಗೆ ಬಂದು ಇಷ್ಟು ತಿಂಡಿ ತಿನ್ನೋದ್ರಲ್ಲಿ ಒಂಥರ ಮಜಾ. ಇನ್ನೊಂದೇ ಒಂದು ಟ್ರೈ ಮಾಡಿಲ್ಲ ಅಂದರೆ ಪೂರಿ. ನೀವು ಎಲ್ಲರೂ ಬನ್ನಿ. ನಾವು ಇಲ್ಲಿ ಇದು ಹೊಸಕಲ್ಲೆಟ್ಟಿ ಫ್ರಿಜ್ ಮೇಲೆ ಇರ್ತೀವಿ. 3:45 ಸ್ಟಾರ್ಟ್ ಮಾಡ್ತೀವಿ. ಬಂದು ಎಲ್ಲರೂ ಬಂದು ಟೇಸ್ಟ್ ಮಾಡಿ ಸರ್. ನಮಸ್ತೆ ಸರ್. ಓಕೆ, ಇಷ್ಟು ತಿಂಡಿ ಎಲ್ಲ ತಿಂದ ಮೇಲೆ ಕಡೆಯದಾಗಿ ಟೀನೂ ಸಿಗುತ್ತೆ. ಒಂದು ಹಾಫ್ ಟೀ ಆರ್ಡ್ರ್ ಮಾಡಿದೆ. ಈ ಚಳಿಗೆ ಒಳ್ಳೆ ಬಿಸಿ 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 ಟೀ, ಬಿಸಿ 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 ತಿಂಡಿ ತಿನ್ನೋದ್ರಲ್ಲೇ ಮಜಾ. ಸೊ ಟೋಟಲಿ ನನಗಂತೂ ಇಲ್ಲಿನ ಎಲ್ಲ ತಿಂಡಿಗಳು ಇಷ್ಟ ಆಯಿತು. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಏನು ಗೊತ್ತಾ, ಬೆಳಿಗ್ಗೆ 3:45ಗೆ ಓಪನ್ ಮಾಡ್ತಾರೆ. ಸೊ ಬೆಳಿಗ್ಗೆ ಬೇಗ ಬಂದರೆ ನಿಮಗೆ ಭರ್ಜರಿ ಎಲ್ಲ ತಿಂಡಿಗಳನ್ನು ತಿನ್ಕೊಂಡು ಹೋಗ್ಬೋದು. ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ, ಪೂರಿ ಇರುತ್ತೆ, ಹೀಗೆ ವೆರೈಟೀಸ್ ಆಫ್ ತಿಂಡಿ ಎಲ್ಲನೂ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಜೊತೆಗೆ ಒಂದು ಒಳ್ಳೆ ಟೀ. ಲಾಸ್ಟಿಗೆ ಇಷ್ಟು ಕುಡಿದ್ಬಿಟ್ರೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೂಪರ್ ಆಗುತ್ತೆ. ನೀವೆಲ್ಲ ವೀಕೆಂಡ್ ಸುತ್ತಕ್ಕೆ ಹೋಗ್ತೀರಿ, ಲಾಂಗ್ ರೈಡ್ ಹೋಗ್ತೀರಿ ಅನ್ನೋ ಟೈಮಿಗೆ ಇಂಥ ಒಂದು ತಿಂಡಿ ಕಾರ್ಟ್ಗಳಿವೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಹಾಗಾದರೆ ಈ ಒಂದು ತಿಂಡಿ ಕಾರ್ಟ್ ಎಲ್ಲಿ ಬರುತ್ತೆ? ಪಡ್ಡು ಸೆಂಟರ್ ಅಂತ. ಸೊ ಇದು ಹೊಸಕೆರೆಹಳ್ಳಿ ಇದೆ ಅಲ್ಲ, ಹೊಸಕೆರೆಹಳ್ಳಿ ಫ್ಲೈಓವರಲ್ಲೇ ಬರುತ್ತೆ. ನಿಮಗೆ ಅಡ್ರೆಸ್ಸು ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನೀವು ಇಲ್ಲಿಗೆ ಬರ್ತೀರಾ. 7:30 ಮೇಲೆ ನಿಮಗೆ ರೈಸೆಲ್ಲ ಅಂತೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ಟೋಟಲಿ ತಿಂಡಿಗಳೆಲ್ಲ ಚೆನ್ನಾಗಿತ್ತು. ನಾನಂತೂ ಸಿಗಾಬಿಡ ಎಂಜಾಯ್ ಮಾಡಿದೆ. ಯಾವತ್ತು ಇಷ್ಟೊತ್ತಿಗೆ ನಾವು ಹೇಳುವ ಟೈಮು, ಬಟ್ ಇವತ್ತು ಈ ಒಂದು ತಿಂಡಿ ತಿನ್ನಬೇಕು ಅನ್ನೋ ಕಾರಣಕ್ಕೆ ನಮ್ಮ ತಿಂಡಿನೇ ಮುಗಿದೋಯ್ತು. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.